ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟರಲ್ಲೇ ಈ ಕೆಲಸದೋಳೇನು ಅಂತ ಎಲ್ರಿಗೂ ತೋರಿಸ್ತೀನಿ. ಏನಂದೆ? ಇಷ್ಟರಲ್ಲೇ ಈ ಕೆಲಸದವಳು ಯಾರು ಅಂತ ತೋರಿಸ್ತೀನಿ ಅಂತ ಹೇಳಿದ್ಲ. ಸರ್ಪ್ರೈಸ್ ಆಗಿದೆಯಲ್ಲ, ಇದು ಯಾವತ್ತೂ ನೋಡದೇ ಇರೋ ಮುಖ. ಮ್ಯಾಮ್, ನಿಮ್ಮ ಎಫರ್ಟೇ ಇಲ್ಲದೆ ನಿಮ್ಮ ಉದ್ದೇಶ ಈಡೇರ್ತದೆ ಅನ್ಸುತ್ತೆ ಅಲ್ಲ? ನನ್ನ ಹೆಲ್ಪ್ ತಗೊಂಡು ಈ ಮನೆನ ಒಡಿಬೇಕು ಅಂತ ಅನ್ಕೊಂಡಿದ್ರಿ. ಈ ಮನೆ ಒಗ್ಗಟ್ಟಿರೋದೆ ಅಣ್ಣ ತಮ್ಮ ಅವ್ರವ್ರ ಜೋಡಿಗಳ ಮಧ್ಯೆ ಅಂತ ಅಂದ್ರಿ. ಇವಾಗ ನೋಡಿದ್ರೆ ಒಂದೊಂದು ಜೋಡಿನೂ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ನಾನು ಬಂದಿದ್ದ ಕೆಲಸ ಮುಗೀತು ಅನ್ಸುತ್ತಲ್ವಾ? ಈಗಿಂದೀಗಲೇ ಈ ಮನೆಯಿಂದ ಹೊರಡ್ಲಾ? ಬೇಡ. ಯು ನೋ ವಾಟ್, ಹಿಂದೆ ಒಂದ್ಸಲ ಅಖಿಲ ಆದಿಗೆ ಎರಡನೇ ಮದುವೆ ಮಾಡಕ್ ಹೊರಟಿದ್ದಾಳೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿತ್ತು. ಆದ್ರೆ ಒಳಗಡೆ ಕತೆನೇ ಬೇರೆ ಆಗಿತ್ತು. ಇನ್ಫ್ಯಾಕ್ಟ್ ಅಖಿಲ ಆದಿಗೆ ಎರಡನೇ ಮದುವೆ ಆಗೋದನ್ನ ತಪ್ಪಿಸೋದಕ್ಕೆ ಹರಸಾಹಸ ಮಾಡ್ತಿದ್ಲು. ಹಾಗಾದ್ರೆ ಈ ಸಲ ಈ ಸೊಸೆನೂ ಅತ್ತೆ ದಾರಿ ಹಿಡ್ದಿರ್ಬೋದಾ? ಪ್ರೀತು ಆಸ್ತಿ ಭಾಗ ಕೇಳೋ ವಿಷಯ ಗೊತ್ತಾಗಿ ಅದನ್ನ ತಡೆಯಕ್ಕೆ ಗಂಡ ಹೆಂಡತಿ ಇಬ್ರು ಹೊಸ ನಾಟಕ ಶುರು ಮಾಡಿರ್ಬೋದಾ? ಇಲ್ಲ, ಈ ವಿಚಾರನ ಖಂಡಿತ ಅವನು ಹೇಳಿರಲ್ಲ. ಯಾರಾದರೂ ಹೇಳಿರ್ತಾರೆ ಅಂದ್ರೆ ಅದು ನೀನೆ. ಅಶೋಕ್, ನಾನು ಒಬ್ಳು ಇದ್ದಾಗ್ಲೂ ಅದ್ರ ಬಗ್ಗೆ ತುಟ್ಟಕ್ ಪಿಟ್ಟಿಕ್ ಅಂದಿಲ್ಲ. ಹಾಗಾದ್ರೆ ಆಸ್ತಿ ವಿಷಯ ನಿನ್ಗೂ ಪ್ರೀತಿಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಿರಲ್ಲ. ಪ್ರೀತು ಏನಾದ್ರು ಈ ವಿಷಯದ ಬಗ್ಗೆ ಬಾಯ್ ಬಿಡ್ಬೇಕು ಅಂದ್ರೆ ಮೊದಲು ಅವನ ಹಿಂದೆ ಇರೋದು ನಾವು ಅನ್ನೋ ವಿಚಾರನ ಅವನು ಬಾಯ್ ಬಿಡ್ಬೇಕು. ಅವನು ಆ ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೆಂದ್ರೆ ಅವನಿಗೆ ಅಷ್ಟೊಂದು ಮೀಟ್ರ್ ಇಲ್ಲ. ಅವನೇನಾದ್ರು ಆ ಥರ ಮಾಡಿದ್ರೆ ಅವನ್ನ ನಿನ್ನ ವಿಡಿಯೋ ಲೀಕ್ ಆಗತ್ತೆ ಅನ್ನೋ ಭಯ ಅವನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಹಾಗಾಗಿ ಅವನು ಆ ರಿಸ್ಕ್ ತಗೊಳ್ಳೋದಿಲ್ಲ. ಆ ಮನೆಯಲ್ಲಿ ಬೇರೆ ಏನೋ ಪ್ರಾಬ್ಲಮ್ ನಡೀತಾ ಇದೆ. ಅದು ಏನು ಅಂತ ಮೊದಲು ಫೈಂಡ್ ಔಟ್ ಮಾಡು. ಓಕೆ ಸರ್. ಅಯ್ಯಯ್ಯೋ, ಇದ್ಯಾವಾಗ ನನ್ನ ಕಾಲ ಹತ್ರ ರಶೀದಿ ಬಂದು ಬಿದ್ದಿದೆ. ಇದ್ರ ಬದಲು 1 ಲಕ್ಷ ದುಡ್ಡಾದರೂ ಬಿದ್ದಿದ್ರೆ ಜಮ್ ಅಂತ ಪಾರ್ಟಿನಾದರೂ ಮಾಡ್ಬೋದಿತ್ತು. ಇರಲಿ, ಇದೇನು ಅಂತ ನೋಡ್ಬಿಡೋಣ. ಲೇ ಚೆನ್ನಪ್ಪ, ನೀನಾಕ ಎತ್ಕೊಂಡೆ? ಏನದು? ರಸೀದಿ ಮೇಡಮ್. ಅದು ನನಗೂ ಕಾಣಿಸ್ತಾ ಇದೆ ಕಣೋ. ಅದು ಯಾರ್ದು ಏನು ಕುಲಗೋತ್ರ ಇಲ್ವಾ ಅದಕ್ಕೆ? ಮೇಡಮ್, ಪಾರ್ವತಿ ನೆನೆ ಸಂಜೆ ವೃದ್ಧಾಶ್ರಮಕ್ಕೆ ಹೋಗಿ 5 ಲಕ್ಷ ದುಡ್ಡು ಕೊಟ್ಟು ಬಂದ ರಸೀದಿ ಮೇಡಮ್ ಇದು. ಏನು 5 ಲಕ್ಷನಾ? ಹ್ಞೂ ಮೇಡಮ್. ಕೊಡಿಲಿ. ಆದ್ರೆ ರಸೀದಿ ಇಸ್ಕೊಂಡೆ ಬಂದಿದ್ದಂತೆ. ಪಾಪ ಅವರು ಮನೆವರೆಗೂ ಬಂದು ರಸೀದಿ ಕೊಟ್ಟದ್ರು. ಈ ರಸೀದಿನ ಪಾರ್ವತಿ ಕೊಟ್ರೆ ಬೇಡ, ಇದನ್ನ ಅಮ್ಮರಿಗೆ ಕೊಡೋಗು ಅಂದು ಅದನ್ನ ತಾಂಡು ಬರ್ತಾ ಇದ್ದೆ. ಕೈ ಜಾರಿ ನಿಮ್ಮ ಕಾಲ ಹತ್ರ ಬಿತ್ತು. ಇದನ್ನ ತಾಂಡೋಗಿ ಅಮ್ಮರಿಗೆ ಕೊಡ್ಬೇಕು ಮೇಡಮ್. ಏನೇ ಪಾರ್ವತಿ, ನೀನೇ ದಾನ ಮಾಡಿರುವ ಥರ ನಿನ್ನ ಹೆಸರು ಹಾಕಿಸ್ಕೊಂಡಿದ್ಯಾ? ನಿನ್ನೆ ಸಿಂಹ ತರ ಗರ್ಜಿಸ್ತಾ ಇದ್ದೆ, ಇವತ್ತು ನಾನ್ ಚೇಳ್ ತರ ಹೇಗೆ ಕುಕ್ಕುತ್ತೀನಿ ಅಂತ ನೋಡ್ತಾ ಇರೆ. ಕೊಡಿ ಮೇಡಮ್, ಅಮ್ಮರು ಕೊಡ್ಬೇಕು. ಚನ್ನಪ್ಪ, ನಿನಗೆ ಯಾಕಪ್ಪ ಆಯಾಸ? ನಾನೇ ಅಕ್ಕನಿಗೆ ಕೊಡ್ತೀನಿ, ನೀನು ಹೋಗಪ್ಪ. ಪರವಾಗಿಲ್ಲ ಮೇಡಮ್, ನೀವು ಮೆಟ್ಲತ್ತಿ ಹಿಡಿದ್ರೆ ಸಣ್ಣ ಆಗ್ಬಿಡ್ತೀರಾ. ಆರಾಮಾಗಿ ರೆಸ್ಟ್ ಮಾಡಿ ಮೇಡಮ್, ನಾನು ತಗೊಂಡೋಗಿ ಕೊಡ್ತೀನಿ. ಯಾರ ಇದನ್ನೆಲ್ಲ ನೀನು ಹೇಳಿದ್ದು? ಪಾರ್ವತಿನ? ಇಲ್ಲ ಮೇಡಮ್, ನಾನು ಹೇಳ್ತಾ ಇರೋದು. ತಿಂದಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ. ನೀನೇ ಮೆಟ್ಲನ್ನ ಹತ್ತಿ ಇಳಿ, ಸ್ವಲ್ಪ ಸಣ್ಣ ಆಗ್ತೀಯಾ. ಹೋಗ. ಜೋರ್ ಮಾಡಿದ್ರೆ ನೀ ಮನೇಲಿ ಯಾರು ನನ್ನ
ನನ್ನ ಮಾತೆ ಕೇಳಲ್ಲ ಅಂತಾರೆ. ತಿರುಗಿ ನೋಡ್ದಾಗ ಹೋಗೋ. ನೋಡಿದ್ರೆ ಈ ರಸೀದಿನ? ಅಲ್ಲ, ಅಕ್ಕ ದಾನ ಮಾಡಿರೋ 5 ಲಕ್ಷನ ನಾನು ದಾನ ಮಾಡಿದ್ದೀನಿ ಅನ್ನೋ ಥರ ಅವಳ ಹೆಸರನ್ನ ಬರ್ಸಿ ಬಂದಿದ್ದಾಳಲ್ಲ. ಇನ್ನೆಂಥ ಕ್ರಿಮಿನಲ್ ಇರಬೇಕು ಈ ಪಾರ್ವತಿ. ಫ್ರೆಂಡ್ಸ್, ಈ ವಿಷಯನ ಈಗ ಹೋಗಿ ನಾನು ಅಕ್ಕನ ಹತ್ರ ಹೇಳ್ತೀನಿ. ಈಗ ನನ್ನ ಹತ್ರ ಸಾಕ್ಷಿನೂ ಇದೆ. ಅಕ್ಕ ಅದು ಯಾವ ಥರ ಅವಳನ್ನ ಬಚಾವ್ ಮಾಡಕ್ಕೆ ಮಾತಾಡ್ತಾರೋ ನಾನು ನೋಡ್ತೀನಿ. ರಶೀದಿ ದಾಮಿನಿ ಮೇಡಮ್ ಕೈಗೆ ಸಿಕ್ಕಿದ್ದೆ ಒಳ್ಳೇದಾಯ್ತು. ಅಕ್ಕ ಅಕ್ಕ, ಎಂಥ ಅನಾಚಾರ ಆಗಿದೆ ನೋಡಿ ಅಕ್ಕ. ಅಯ್ಯೋ, ಈ ರಿಸಿಟ್ ನೋಡಿ ಅಕ್ಕ. ನೋಡಿದ್ರ ಅಕ್ಕ, ನೀವು ದಾನ ಕೊಟ್ಟಿರೋ 5 ಲಕ್ಷನ ಈ ಮನೆ ಯಜಮಾನಿ ನೀವು ಬದುಕಿರುವಾಗ್ಲೇನೆ ಆ ಪಾರ್ವತಿ ತಾನ್ ಕೊಡುಗೆ ಕೊಟ್ಟಿರೋದು ಅಂತ ರುದ್ರಾಶ್ರಮಕ್ಕೆ ಕೊಟ್ಟು ಬಂದಿದ್ದಾಳೆ. ಆ ರೆಸಿಪ್ಟ್ ಅಲ್ಲಿ ಅವಳ ಹೆಸರೇ ಇದೆ ನೋಡಿ ಅಕ್ಕ. ದುಡ್ಡು ಕೊಟ್ಟು ದಿಮಾಕಲ್ಲಿ ರಸೀದಿನ ಇಸ್ಕೊಳ್ದೇನೆ ಬಂದ್ಬಿಟ್ಟಿದ್ದಾಳಂತಕ್ಕ. ಈಗ ಅವಳಿಗೆ ಏನ್ ಮಾಡ್ಬೇಕು ಅಂತ ನೀವೇ ನಿರ್ಧಾರ ಮಾಡಿ ಅಕ್ಕ. ನಾನಂತೂ ಏನು ಹೇಳಲ್ಲಪ್ಪ. ನಾನೇನಾದ್ರೂ ಹೇಳಿದ್ರೆ ಈ ಮನೇಲಿ ಎಲ್ಲರೂ ನನ್ನನ್ನು ಅಪಾರ್ಥನೆ ಮಾಡ್ಕೊಳ್ಳೋದು. ನನಗೆ ನಿಜಕ್ಕೂ ಬೇಜಾರಾಗ್ತಿದೆ. ನನಗೂ ಬೇಜಾರಾಗ್ತಿದೆ ಅಕ್ಕ. ಆ ಪಾರ್ವತಿ ಯಾಕೆ ಹಿಂಗ್ ಮಾಡಿದ್ಲು ಅಂತ. ನನಗೆ ಬೇಜಾರಾಗ್ತಿರೋದು ಪಾರ್ವತಿ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ಯಾಕಕ್ಕ? ಇನ್ನೂ ನೀನು ಪಾರ್ವತಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋದು ಅರಸನ ಕೋಟೆಯ ಸಂಸ್ಕಾರ. ಅದು ಪಾರ್ವತಿಗೆ ಗೊತ್ತಿದೆ, ಅದಕ್ಕೆ ರಿಸೀಟ್ ತಗೊಳ್ದೆ ಬಂದಿದ್ದಾಳೆ. ನೀನ್ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ. ನೀವು ಹೇಳೋದನ್ನ ಒಪ್ಕೋತೀನಕ್ಕ. ಆದ್ರೆ ಪಾರ್ವತಿ 5 ಲಕ್ಷನ ತಾನೇ ಸಂಪಾದನೆ ಮಾಡಿರೋಳ ಥರ ಅವಳ ಹೆಸರಲ್ಲಿ ದಾನ ಕೊಟ್ಟು ಬಂದಿದ್ದಾಳಲ್ಲ, ಇದು ತಪ್ಪಲ್ವಾಕ್ಕ? ಈ ಮಾತನ್ನ ನಾನು ಒಪ್ಪಲ್ಲ. ಒಪ್ಲೇಬೇಕಕ್ಕ, ನಿಮ್ ಕೈಯಲ್ಲೇ ಸಾಕ್ಷಿ ಇದೆಯಲ್ಲ. ಪಾರ್ವತಿ ದುಡ್ಡು ಕೊಟ್ಟು ಬಂದ್ಮೇಲೆ ಅಲ್ಲಿರೋ ಯಾರೋ ಪಾರ್ವತಿ ಹೆಸರನ್ನ ರಿಸೀಟ್ ಮೇಲೆ ಬರ್ದಿದ್ದಾರೆ ಅನ್ಸುತ್ತೆ. ಅಯ್ಯೋ ಇಲ್ಲಕ್ಕ, ಈಗ ಪಾರ್ವತಿ ಮೊದ್ಲಿನ ಥರ ಇಲ್ಲ. ದೊಡ್ಡೋರು ಚಿಕ್ಕೋರು ಅನ್ನೋ ಭಯ ಭಕ್ತಿನೇ ಇಲ್ಲ. ಅಕ್ಕ, ಅವಳು ನಿಮ್ಮ ಹೆಸರನ್ನ ಸೈಡ್ ಲೈನಿಗೆ ತಳ್ಳಿ ಅವಳ ಹೆಸರನ್ನ ಮುಂದಿನ ಲೈನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಕ್ಕ. ಆದ್ರೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಕ್ಕ. ತನ್ನ ಹೆಸರು ಬರಲಿ ಅಂತ ಅವಳದೇ ದುಡ್ಡು ಅಂತ ಹೇಳಿ ಹೆಸರನ್ನ ಬರೆಯೋದಕ್ಕೆ ಹೇಳಿ ಬಂದಿರ್ತಾಳಕ್ಕ. ಇರಿ, ವೃದ್ಧಾಶ್ರಮಕ್ಕೆ ಫೋನ್ ಮಾಡಿ ಈಗಲೇ ಕೇಳ್ಬಿಡ್ತೀನಿ. ಅದರ ಅಗತ್ಯ ಇಲ್ಲ. ಯಾಕಕ್ಕ? ಯಾಕೆಂದ್ರೆ ಪಾರ್ವತಿ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆಯ್ತಕ್ಕ, ಆ ನಂಬಿಕೆ ಹೀಗೆ ಇರಲಿ. ಒಂದ್ ವೇಳೆ ಪಾರ್ವತಿ ಬೇಕು ಅಂತಾನೆ ಅವಳ ಹೆಸರಲ್ಲಿ ದಾನ ಮಾಡಿ ಬಂದಿದ್ರೆ? ಅಲ್ಲಿಗೆ ಶತ್ರು ಅನ್ನೋರು ಸ್ನೇಹಿತ ಅಲ್ಲ, ನಿಜವಾಗ್ಲೂ ಶತ್ರುನೇ. ಅವರೇ ಪ್ರೀತಿಗೆ ತಲೆ ಕೆಡಿಸಿ ಅವನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆಸ್ತಿಲಿ ಪಾಲ್ ಕೇಳು ಅಂತ ಟಾರ್ಚರ್ ಕೊಡ್ತಿರ್ಬೋದು. ಯಾವುದಕ್ಕೂ ಅವರಿಗೆ ಒಂದ್ಸರಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮನ್ಸು ಕರಗ್ಬೋದು. ಪ್ರೀತು ಹೆಂಡತಿ ನಂಬರಿಂದ ಕಾಲ್ ಬರ್ತಾ ಇದೆ.
ಪ್ರೀತಿನೇ ಏನಾರು ಮಾಡಿದಾನ? ಇರಬೇಕು. ಹಲೋ, ಹಲೋ, ನೀವು ಯಾರು ಅಂತ ಹೇಳ್ತೀರಾ ಪ್ಲೀಸ್? ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನನ್ನ ಗಂಡನ ಹಿಂದೆ ಯಾಕೆ ಬಿದ್ದಿದ್ದೀರಾ? ನನ್ನ ಗಂಡ ನಿಮಗೆ ಹೆದರ್ಕೊಳ್ಳೋ ಅಂತ ತಪ್ಪು ಅವ್ನು ಏನು ಮಾಡಿದ್ದಾನೆ? ಒಂದು ವೇಳೆ ಮಾಡಿದ್ರು ಅವ್ನ ಹೆಂಡತಿಯಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಇರೋದಕ್ಕೆ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ನಮ್ಮ ಅತ್ತೆ ಹತ್ರ ಹೋಗಿ ಆಸ್ತಿಲಿ ಪಾಲು ಕೇಳು ಅಂತ ಅವನ್ನ ಕಾಡಿಸ್ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಹಲೋ, ಒಂದು ವೇಳೆ ನೀನ್ ಹೇಳಿರೋ ಹಾಗೆ ಪಾರ್ವತಿನೇ ತನ್ನ ಹೆಸರಲ್ಲಿ ದಾನ ಮಾಡಿ ಬಂದಿದ್ರೆ ಏನ್ ಮಾಡ್ತೀರಾ ಅಕ್ಕ? ಮನಸಾರ ಖುಷಿ ಪಡ್ತೀನಿ. ಅವಳು ಆ ರೀತಿ ಮಾಡಿದ್ರೂ ಕೂಡ ಅವಳ ಮೇಲಿನ ನಂಬಿಕೆ ಒಂದಿಷ್ಟು ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಅವಳೇ ಅಲ್ವಾ ಈ ಮನೆತನದ ಮುಂದಿನ ಯಜಮಾನಿ. ಈ ರೀತಿ ಕೊಡೋದೆಲ್ಲ ಈಗಿಂದನೇ ಅಭ್ಯಾಸ ಆದ್ರೆ ಇನ್ನೂ ಒಳ್ಳೇದು. ಹಾಗಾದ್ರೆ ನಿಜಕ್ಕೂ ಪಾರ್ವತಿ ಮೇಲೆ ಸಣ್ಣದಾಗೂ ನಿಮಗೆ ಬೇಜಾರಿಲ್ವಾ ಅಕ್ಕ? ಖಂಡಿತ ಇಲ್ಲ. ಪಾರ್ವತಿ ಈ ಮನೆಯ ಹೆಮ್ಮೆ. ಪಾರ್ವತಿ, ಅತ್ತೆಮ್ಮ, ವೃದ್ಧಾಶ್ರಮದವರು ಮನೆಗೆ ಬರಲಿಲ್ಲ ಅಂತ ನೀನೇ ಹೋಗಿ ದುಡ್ಡು ಕೊಟ್ಟು ಬಂದಿಯಂತೆ? ಹೌದು ಅತ್ತೆಮ್ಮ. ಒಳ್ಳೇದೇ ಮಾಡ್ದಿಯಮ್ಮ. ಅವರೆಲ್ಲರ ಹಾರೈಕೆ ನಿನ್ನ ಸಂಸಾರನ ಚೆನ್ನಾಗಿ ಕಾಪಾಡುತ್ತೆ. ಹಾಗೆ ಸಂಸಾರನ ದೊಡ್ಡದು ಮಾಡೋದ್ರ ಕಡೆಗೂ ಗಮನ ಕೊಡಬೇಕು. ಹಾಂ, ಸರಿ ಅಕ್ಕ. ಅಲ್ವೇ ಪಾರ್ವತಿ, ಮದುವೆ ಆಗಿ ಇಷ್ಟು ವರ್ಷ ಕಳೆದ್ರು ಅಕ್ಕನ ಹತ್ರ ನಾನೇ ಒಂದ್ಸಲನು ಭೇಷ್ ಅನ್ನಿಸ್ಕೊಳಕ್ ಆಗಿಲ್ಲ. ಅದೇನ್ ಮೋಡಿ ಮಾಡಿದ್ಯೋ ಏನೋ, ಅಕ್ಕ ಜಪ್ಪಯ್ಯ ಅಂದ್ರೂ ನಿನ್ನ ಬಿಟ್ಕೊಡಲ್ವಲೇ? ಯಾಕೋ ನಿನ್ನ ಹೆಂಡತಿಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟಿದ್ಯಾ? ಹೌದು, ಹೇಳಿದ್ದೀನಿ. ಅದನ್ನೇ ಕೇಳ್ತಾ ಇರೋದು, ಯಾಕೆ ಹೇಳಿದೆ ಅಂತ. ಮಾಮ್ ಹತ್ರ ಆಸ್ತಿಲಿ ಪಾಲು ಕೇಳಿದಾಗ ಅದ್ರ ಪರಿಣಾಮ ಏನು ಬೇಕಾದರೂ ಆಗ್ಬೋದು. ನಾನು ಮನೆ ಬಿಟ್ಟು ಹೋಗೋ ಸಿಚುವೇಶನ್ ಬಂದರೂ ಬರ್ಬೋದು. ಅದಕ್ಕೆ ಎಲ್ಲ ವಿಷಯನೂ ಜನನಿಗೆ ಹೇಳಿದೆ. ಅಂದ್ರೆ ನಿನ್ ಹಿಂದೆ ನಾವಿಬ್ರು ಇದೀವಿ ಅನ್ನೋದನ್ನ ಹೇಳ್ಬಿಟ್ಯಾ? ಇಲ್ಲ, ಮತ್ತೆ ಜನನಿ ಯಾಕೆ ಕಾಲ್ ಮಾಡಿದ್ಲು? ಏನು ಜನನಿ ನಿಮಗೆ ಫೋನ್ ಮಾಡಿಲ್ಲ? ಹೌದು ನೋಡೋ,
ನನ್ನ ನಂಬರ್ನ ನೀನು ಶತ್ರು ಅಂತ ಹೆಸರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ಯಾ. ಅದಕ್ಕೆ ಇವನು ನಿಜವಾದ ಶತ್ರು ಇರ್ಬೋದು ಅನ್ನೋ ಡೌಟಲ್ಲಿ ನೀನು ಹೆಂಡ್ತಿ ಆ ನಂಬರ್ಗೆ ಡಯಲ್ ಮಾಡಿಬಿಟ್ಟು ದಯವಿಟ್ಟು ನನ್ನ ಗಂಡನಿಗೆ ಕಾಟ ಕೊಡಬೇಡಿ, ಆಸ್ತಿ ಭಾಗ ಕೇಳೋದಕ್ಕೆ ಹೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಳು. ಅವಳು ನಿಮ್ಮ ಅಣ್ಣಂಗೋ ನಿಮ್ಮ ಅಮ್ಮಂಗೋ ನಂಬರ್ ಕೊಡೋಕ್ಕೂ ಮುಂಚೆ ನೀನು ಹೋಗಿ ಆ ನಂಬರ್ನ ಡಿಲೀಟ್ ಮಾಡು ಮೊದಲು. ಸರಿ, ಈಗಲೇ ಮಾಡ್ತೀನಿ. ಜನನಿ, ಹೇಳು ಪ್ರೀತು. ನಿನ್ನ ಫೋನ್ ಕೊಡು. ಏಕೆ? ನಿನ್ನ ಫೋನ್ ಕೊಡು ಅಂದೆ. ಯಾಕೆ ಡಿಲೀಟ್ ಮಾಡಿದೆ ಪ್ರೀತು? ಓಹ್, ನಿನ್ ಶತ್ರುಗೆ ನಾನು ಫೋನ್ ಮಾಡಿದ್ದನ್ನ ಆಗ್ಲೇ ನಿನಗೆ ಫೋನ್ ಮಾಡಿ ಹೇಳ್ಬಿಟ್ರಾ? ನೀನು ಬರೀ ನನ್ನ ಹೆಂಡತಿ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಎಲ್ಲ ಶೇರ್ ಮಾಡಿಕೊಂಡೆ. ಆದರೆ ನೀನು ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ದುಡುಕಿ ತಪ್ಪು ಮಾಡಿದೆ ಜನನಿ. ನಾನು ಹಿಂದೆ ಇರೋರು ಎಂಥ ಡೇಂಜರಸ್ ವ್ಯಕ್ತಿಗಳು ಅಂತ ಹತ್ರ ಶೇರ್ ಮಾಡಿಕೊಂಡ್ರು ನೀನಿಂತ ಸ್ಟೆಪ್ ತೊಗೊಂಡಿದ್ಯಲ್ಲ, ಇನ್ನು ಮುಂದೆ ನಾನು ನಿನ್ನ ಹತ್ರ ಏನಾದರೂ ಶೇರ್ ಮಾಡ್ಕೊಳಕ್ಕಾಗತ್ತಾ? ಅದು ಹಾಗಲ್ಲ ಪ್ರೀತು, ನಿನ್ನ ಕ್ಲಾರಿಫೈ ಮಾಡೋಕ್ಕೆ ಬರಬೇಡ. ಮತ್ತೆ ಈ ಥರ ನಂಬರ್ ಕಲೆಕ್ಟ್ ಮಾಡಿ ನಂಗೆ ಗೊತ್ತಿಲ್ಲದಂಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೀನು ನನ್ನ ಮತ್ತೆ ಜೀವಂತವನ್ನು ನೋಡಲ್ಲ. ಹೌದಾ? ನಮ್ಮ ಕಂಪನಿಯ ಕಡೆಯಿಂದ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ. ಸರಿ ಮ್ಯಾಮ್, ದೇವಸ್ಥಾನದಿಂದ ಕಮಿಟಿ ಮೆಂಬರ್ಸ್ ಬಂದಿದ್ದಾರೆ. ಹೌದಾ? ಎಸ್ ಮ್ಯಾಮ್. ಕೂತಿರಕ್ಕೆ ಹೇಳು, ನಾನು ರಘು ಅವ್ರನ್ನ ಕರ್ಕೊಂಡು ಬರ್ತೀನಿ. ಓಕೆ ಮ್ಯಾಮ್, ಶೋರ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕೂತ್ಕೊಳ್ಳಿ. ಏನ್ ತಗೋತೀರಿ? ಅಕ್ಕ, ಅವ್ರು ಬಂದ ತಕ್ಷಣನೇ ಜ್ಯೂಸ್ ಕೊಟ್ಬಿಟ್ಟೆ ಅಕ್ಕ. ಹೇಳಿ, ಏನ್ ವಿಷಯ? ಪ್ರತಿ ವರ್ಷದ ವಾಡಿಕೆಯಂತೆ ಈ ವರ್ಷನೂ ಸಹ ನಮ್ಮ ದೇವಸ್ಥಾನದ ಧರ್ಮಾಧಿಕಾರಿನ ಪ್ರಕಟಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನು, ಹೊಸ ಧರ್ಮಾಧಿಕಾರಿನ? ಇಷ್ಟು ವರ್ಷದಿಂದ ಅಮ್ಮ ತಾನೇ ಧರ್ಮಾಧಿಕಾರಿ ಆಗಿರೋದು. ತಾವು ತಪ್ಪು ತಿಳ್ಕೊಂಡಿದ್ದೀರಾ. 24 ವರ್ಷದಿಂದ ಸತತವಾಗಿ ಅಖಿಲಾಂಡೇಶ್ವರ ಅಮ್ಮವರೇ ಆ ಸ್ಥಾನದಲ್ಲಿದ್ದಾರೆ. ಆ ಜಾಗದಲ್ಲಿ ನಾವು ಬೇರೆಯವ್ರನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ಮನೆ ಒಗ್ಗಟ್ಟೆ ನಮಗೆ ನಂಬಿಕೆ, ಅದೇ ನಮಗೆ ಶಕ್ತಿ. ಆದರೆ ದೇವಸ್ಥಾನದ ಆಡಳಿತ ಮಂಡಳಿಗೆ ಒಂದಿಬ್ಬರು ಹೊಸವರು ಬಂದಿದ್ದಾರೆ. ಅವರಿಚ್ಛೆಗನುಸಾರವಾಗಿ ಅಧಿಕೃತವಾಗಿ ಅಮ್ಮೋರೇ ದೇವಸ್ಥಾನದ ಧರ್ಮಾಧಿಕಾರಿ ಅಂತ ಅನೌನ್ಸ್ ಮಾಡಿ ಸನ್ಮಾನ ಮಾಡಿದ್ರೆ ನಮಗೂ ಸಂತೋಷ ಆಗುತ್ತೆ. ಖಂಡಿತ ಬರ್ತೀವಿ. ಕಳೆದ ಸಲ ದೇವಸ್ಥಾನಕ್ಕೆ ಬಂದಿದ್ದಾಗ ಈ ವಿಷಯ ನೀವು ಪ್ರಸ್ತಾಪ ಮಾಡಿದ್ರಿ, ನಾವು ಬರ್ತೀವಿ ಅಂತ ಹೇಳಿದ್ವಿ. ಇದನ್ನು ಹೇಳಕ್ಕೆ ಇಷ್ಟು ದೂರ ಬರೋ ಕಷ್ಟ ಯಾಕೆ ತಗೊಂಡ್ರಿ? ಇದರಲ್ಲಿ ಕಷ್ಟ ಏನು ಗೊತ್ತು, ನಮ್ಮ ಕರ್ತವ್ಯ ಅಲ್ವಾ. ಧರ್ಮಾಧಿಕಾರಿ ಆಗುವಂಥ ಅವಕಾಶ ಸಿಕ್ಕಿರೋದು ನಮ್ಮ ಕುಟುಂಬಕ್ಕೆ ಸಿಕ್ಕಿರೋ ವರ ಅಂತ ತಿಳ್ಕೊಂಡಿದ್ದೀನಿ. ರಘು ಅವ್ರು ಹೇಳಿದಾಗೆ ಕುಟುಂಬ ಸಮೇತ ಬರ್ತೀವಿ. ತುಂಬ ಸಂತೋಷ ಅಮ್ಮವ್ರೆ. ಹಾಗಾದರೆ ನಾವಿನ್ನು ಹೊರಡ್ಬೋದಾ? ಅಯ್ಯೋ, ಎಲ್ಲಾದರೂ ಉಂಟೆ. ಅರಸನ ಕೋಟೆಗೆ ಬಂದಮೇಲೆ ಊಟ ಮಾಡದೆ ಹೋಗಲೇಬಾರ್ದು. ತಾವೆಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು. ಪಾರ್ವತಿ, ಅತ್ಯಮ್ಮ, ಅನ್ನ ಸಾರು ಪಲ್ಯ ಮಾಡಿದ್ರೆ ಸಾಕಲ್ವಾ? ಪಾಯಸ ಎಲ್ಲ ಏನು ಬೇಡ ಅಲ್ವಾ?
ಅಮ್ಮಂಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ, ನಾವು ಅಮ್ಮನ ವಿರುದ್ಧ ನಡ್ಕೊಳ್ಳೇಬೇಕು. ಬರೀ ಅನ್ನ ಸಾರು ಪಲ್ಯ ತಾನೆ, 5 ನಿಮಿಷದಲ್ಲಿ ಮಾಡ್ಬಿಡ್ತೀನಿ. ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ದೇವಸ್ಥಾನ ಇದು. ಅಂಥದ್ರಲ್ಲಿ ಅತ್ಯಮ್ಮನ ಮುಂದೆ ಕೆಟ್ಟವಳಾಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಬಂದಿರೋರ ಮುಂದೆ ಅತ್ಯಮ್ಮಂಗೆ ಅವಮಾನ ಆಗೋ ಥರ ಮಾತಾಡಿದೆ. ನನಗೆ ಕ್ಷಮಿಸ್ಬಿಡುತ್ತೆ ಇವ್ರೆ.